ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಕ್ಷ್ಮಿ, ನೀನ್ ತುಂಬಾ ವರ್ಷಗಳಾದ್ಮೇಲೆ ನಮ್ಮ ಮನೆಗೆ ಬರ್ತಾ ಇದೆಯಲ್ಲ. ನೀನ್ ಮನೆಗೆ ಬಂದ್ರೆ ನಿನ್ಗೊಂದು ದೊಡ್ಡ ಉಡುಗೊರೆ ಕೊಡ್ತೀನಿ. ಅದು ನೋಡ್ಬಿಟ್ಟಂತೂ ನಿನ್ ಜೀವನ ಪೂರ್ತಿ ಸಂತೋಷ ಪಡ್ತೀಯ ಅಂತ ದೊಡ್ಡ ಉಡುಗೊರೆ ಕೊಡ್ತೀನಿ. ಅದಕ್ಕೆ ನೀವು ಇಲ್ಲಿವರೆಗೂ ಬಂದು ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸ್ತೀರ, ಅದಕ್ಕಿಂತ ದೊಡ್ಡ ಉಡುಗೊರೆ ಇನ್ನೇನಿರುತ್ತೆ? ನನಗಿನ್ ಯಾವ ಉಡುಗೊರೆನೂ ಬೇಡ. ಲಕ್ಷ್ಮಿ, ಇದು ದುಡ್ಡು ಕೊಟ್ರೆ, ಆಸ್ತಿ ಕೊಟ್ರೆ, ಹಣ ಕೊಟ್ರೆ ಬರುವಂತದ್ದಲ್ಲ ಲಕ್ಷ್ಮಿ. ಅದೆಲ್ಲದಕ್ಕಿಂತ ಮೀರಿದ್ದು ಜೀವ. ನನಗೆ ನಿನಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಅದನ್ನ ಮಾತ್ರ ನೀನ್ ನೋಡ್ಬಿಟ್ರೆ ನಿನ್ ದುಃಖ ಪೂರ್ತಿ ಹೊರತೋಗ್ತೀಯ ಅಂತ ಉಡುಗೊರೆ ಅದು. ನಿನ್ ಜೀವನದಲ್ಲಿ ಯಾವಾಗ್ಲೂ ಖುಷಿ ತುಂಬಿಕೊಂಡಿರುತ್ತೆ. ನೀನ್ ನನಗೆ ಮಾತು ಕೊಟ್ಟಿದ್ಯಾ ಲಕ್ಷ್ಮಿ, ನೀನ್ ನಾಳೆ ಬರ್ಲೇಬೇಕು. ಆಯ್ತು ಅದಕ್ಕೆ ಬರ್ತೀನಿ. ಲಕ್ಷ್ಮಿ ನೋಡು, ನೀನೊಬ್ಳೇ ಬರೋ ಹಾಗಿಲ್ಲ. ಏನೇ ಅಡ್ಡಿ ಬಂದ್ರು ನಿಮ್ಮ ಯಜಮಾನ್ರನ್ನ ಕರ್ಕೊಂಡ್ಬರ್ಬೇಕು. ನನಗೆ ಗೊತ್ತು ಅವ್ರು ಬರಕ್ ಒಪ್ಪಲ್ಲ ಅಂತ, ಆದ್ರೆ ನೀನು ಅವ್ರನ್ನ ಒಪ್ಸಿ ಅವ್ರನ್ನ ಕರ್ಕೊಂಡ್ಬರ್ಬೇಕು. ಯಾಕೆಂದ್ರೆ ಆ ಉಡುಗೊರೆ ನಿಮ್ಮಿಬ್ರಿಗೂ ಸೇರಿತ್ತು. ಅಲ್ಲ ಅದಕ್ಕೆ ಅವ್ರನ್ನ ಒಪ್ಸೋದು. ಲಕ್ಷ್ಮಿ, ನೀ ನನಗೆ ಮಾತು ಕೊಟ್ಟಿದ್ಯಾ, ಮರೆಯೋ ಹಾಗಿಲ್ಲ. ನಾನು ಕಾಯ್ತಾ ಇರ್ತೀನಿ, ನೀವಿಬ್ರು ಬರಬೇಕು. ನಿಮ್ಮಿಬ್ಬರಿಗೂ ಎಲ್ಲೂ ಸಿಗದೇ ಇರೋಂಥ ಖುಷಿ ಅಲ್ಲಿ ಸಿಗುತ್ತೆ. ಆ ಕ್ಷಣ ನೀವಿಬ್ರು ಯಾವತ್ತೂ ಮರೆಯಲ್ಲ. ನೀನು ಅವ್ರನ್ನ ಕರ್ಕೊಂಡ್ಬರ್ಬೇಕು ಅಷ್ಟೇ. ಅಂಥ ಉಡುಗೊರೆ ಏನತ್ಗೆ? ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೂ ಕುತೂಹಲ ತಡೆಯೋಕ್ಕಾಗ್ತಿಲ್ಲ. ನೀವಿಬ್ರು ನಾಳೆ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಸರಿ ಅದಕ್ಕೆ. ಸರಿ ಲಕ್ಷ್ಮಿ, ನಾ ಹೊರಡ್ತೀನಿ. ಅದಕ್ಕೆ ತಿಂಡಿನಾದ್ರೂ ಮುಗಿಸಿ. ಅಲ್ಲ, ಯಾವಾಗಲೂ ಆತರದಲ್ಲೇ ಬಂದು ಆತರದಲ್ಲೇ ಹೋಗ್ತಿರಲ್ಲ ನೀವು. ನೀವಿಬ್ರು ನಮ್ಮ ಮನೆಗೆ ಬರ್ತೀರ ಅನ್ನೋ ಖುಷಿನಲ್ಲಿ ನನ್ನ ಹೊಟ್ಟೆ ತುಂಬೋಯ್ತು. ಲಕ್ಷ್ಮಿ, ನಾನು ಹೊರಡ್ತೀನಿ. ಆದರೆ ಖಂಡಿತ ನೀವಿಬ್ರು ನಾಳೆ ಬರಲೇಬೇಕು. ನಾನು ಕಾಯ್ತಾ ಇರ್ತೀನಿ. ಕುಂಕುಮ ಕೊಡ್ತೀನಿ, ಕೂತ್ಕೊಳ್ಳಿ. ಒಳ್ಳೇದಾಗಲಿ ಲಕ್ಷ್ಮಿ, ಎಲ್ಲ ಒಳ್ಳೇದಾಗುತ್ತೆ. ಲಕ್ಷ್ಮಿ, ನಾ ಹೊರಡ್ತೀನಿ. ನಾಳೆ ನಾನು ಕಾಯ್ತಾ ಇರ್ತೀನಿ. ಖಂಡಿತ ಬರಬೇಕು. ನಿಮ್ಮ ಮನೆಯನ್ನು ಕರ್ಕೊಂಡು. ಹಾಂ, ಬರಲಾ? ಲಲಿತಾ, ದೇವಸ್ಥಾನದಿಂದ ಬರೋದಕ್ಕೆ ಎಷ್ಟು ಸಾಕಾಯ್ತು? ರೀ, ದೇವಸ್ಥಾನದಲ್ಲಿ ಇವತ್ತೊಂದು ವಿಶೇಷವಾದ ಪೂಜೆ ನಡೀತಾ ಇತ್ತು. ಹಾಗೆ ಒಂದು ಹರಕೆನೂ ತೀರಿಸೋದಿತ್ತು. ಎರಡು ಮುಗಿಸ್ಕೊಂಬರೋಷ್ಟಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಡಾಕ್ಟ್ರು ಅಪ್ಪನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾವೆಲ್ಲ ಸೇರಿ ಮನೆದೇವ್ರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹರಕೆನ ಅಲ್ಲೇ ತೀರಿಸ್ಬೋದಾಗಿತ್ತಲ್ಲ? ಇಲ್ಲ ರೀ, ಇದು ಮಾವನವರು ಬೇಗ ಹುಷಾರಾಗ್ಲಿ ಅಂತ ಮಾಡ್ಕೊಂಡಿರೋ ಹರಕೆ. ಈಗ ಮಾವನವರು ಸ್ವಲ್ಪ ಹುಷಾರಾಗ್ತಿದ್ದಾರಲ್ಲ, ಅದಕ್ಕೆ ಆ ಹರಕೆನ ತೀರಿಸ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಅವ್ರು ಸಂಪೂರ್ಣವಾಗಿ ಗುಣ ಆಗಲಿ ಅಂತ ಇನ್ನೊಂದು ಹರಕೆ ಕಟ್ಕೊಂಡ್ಬಂದಿದ್ದೀನಿ. ಅಮ್ಮ, ಈ ಥರ ಪ್ರತಿಯೊಂದಕ್ಕೂ ಹರಕೆ ಹೊತ್ಕೋದ್ರಾಗ ನೋಡ್ತಿದ್ರೆ ನೀನು ಅರ್ಧ ಆಯಸ್ಸು ದೇವಸ್ಥಾನದಲ್ಲೇ ಕಳೀತಿ ಅನಿಸ್ತಾ ಇದೆ. ಇನ್ನೇನಪ್ಪ ಕೆಲಸ ನನಗೆ? ನೋಡು, ನಿನ್ನ ಮದುವೆ ಆದ್ಮೇಲಂತೂ ಮನೆ ಜವಾಬ್ದಾರಿ ಇಲ್ಲ ನಿನ್ನ ಹೆಂಡತಿಗೆ ಮತ್ತೆ ನಿನಗೆ ಕೊಟ್ಬಿಟ್ಟು ನಾನು ನಿಮ್ಮಪ್ಪ ಇಬ್ರು ಬರೀ ದೇವಸ್ಥಾನ ಸುತ್ಕೊಂಡೇ ಇದ್ಬಿಡ್ತೀವಿ ಅಲ್ವೇನ್ರಿ? ಏನ ಈ ಬಜಾರಿ ಜೊತೆಗೆ ನಾನು ಒಬ್ಬನೇ ಹೇಗಕ್ಕಾಗತ್ತಾ? ಚಾನ್ಸೇ ಇಲ್ಲ. ಓಹೋ, ನಾವಿಬ್ರಿಗೂ ಮದುವೆ ಮಾಡಿಕೊಟ್ಬಿಟ್ಟು ನೀವಿಬ್ರು ಎಸ್ಕೇಪ್ ಆಗ್ಬೋಣ ಅಂತಾನ? ಆ ಥರ ಆಗೋದಕ್ಕೆ ನಾನು ಬಿಡಲ್ಲ. ನಾನು ನಿಮ್ಮ ಜೊತೆಗೆ ಬರ್ತೀನಿ. ಏಯ್, ನೀನೇ ಹೋದ್ಮೇಲೆ ನಾನಿದ್ದು ಏನು ಮಾಡ್ಲಿ? ನಾನು ನಿಮ್ಮ ಜೊತೆನೆ ಬರ್ತೀನಿ. ಓದ್ಯಾ ಪಿಸಾಚಿ ಅಂದ್ರೆ ಬಂದೇ ಗವಾಕ್ಸಿನ ಥರ ಆಯ್ತು. ನಾನು ಎಲ್ಲೋದ್ರೂ ಬರ್ತೀನಿ ಅಂತೆಲ್ಲೇ ನೋಡಿ ಅತ್ತೆ. ಏಯ್, ನಿನ್ನ ಹೆಂಡತಿ ಅಂದಮೇಲೆ ನೀನೆಲ್ಲಿರ್ತೀಯೋ ಅವಳು ಅಲ್ಲೇ ಇರಬೇಕಾಗಿತ್ತು. ಸತಿ ಧರ್ಮ ಅಲ್ವೇನೋ? ಹೈಪೇ ಮಾವ, ಸರಿಯಾಗಿ ಹೇಳಿದ್ರಿ. ರೀ, ಇವತ್ತು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಒಬ್ರು ಡಾಕ್ಟರ್ ನೋಡಿದೆ ರೀ. ಮಾವನವ್ರ ಬಗ್ಗೆ ಎಲ್ಲ ವಿಷಯ ಹೇಳಿದೆ. ಅವ್ರ ಮಾವನವ್ರನ್ನ ನೋಡೋದಕ್ಕೆ ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಈಗ ಹರಕೆ ಜೊತೆಗೆ ಡಾಕ್ಟರ್ನ ಕರೆಸ್ತಾ ಇದೆಯಾ? ಹೌದು ರೀ, ಮಾವನವ್ರು ಬೇಗ ಹುಷಾರಾಗ್ಬೇಕಲ್ವಾ, ಅದಕ್ಕೆ. ರೀ, ನಾಳೆ ಬೆಳಗ್ಗೆ 10 ಗಂಟೆಗೆ ಮನೆಗೆ ಬರಕ್ಕೆ ಹೇಳಿದ್ದೀನಿ. ಬಂದ್ಬಿಡ್ತಾರೆ. ಅವ್ರ ಮನೆಗೆ ಬಂದಾಗ
ನೀವು ಅವ್ರ ಮೇಲೆ ರೇಗಾಡೋದಾಗ್ಲಿ ಕೂಗಾಡೋದಾಗ್ಲಿ ಮಾಡಲ್ಲ ಅಂತ ಮಾತು ಕೊಡಿ. ನೀನು ಡಾಕ್ಟ್ರನ್ನ ಕರೆಸಿದ್ರೆ ನಾನಾಗಿ ಕೂಗಾಡಬೇಕು? ನಿಜ ಹೇಳು, ನೀನು ಡಾಕ್ಟ್ರನ್ನ ಕರೆಸ್ತಿದ್ಯೋ ಅಥವಾ ಬೇರೆ ಯಾರನ್ನಾದರೂ? ಅಯ್ಯೋ, ಅವ್ರ ಮಾವನವ್ರನ್ನ ಗುಣ ಮಾಡೋ ಡಾಕ್ಟ್ರೇನೆ. ಅವ್ರನ್ನ ನೋಡಿ ನೀವು ಕೋಪ ಮಾಡ್ಕೋಬಾರ್ದು. ಅವ್ರು ಬಂದು ಹೋಗೋವರೆಗೂ ಸಮಾಧಾನವಾಗಿರ್ತೀನಿ ಅಂತ ನನಗೆ ಮಾತು ಕೊಡಿ. ಮೇಡಮರೇ, ಯಾಕೆ ಮೇಡಮರೇ ಎಷ್ಟು ಡಲ್ಲ ಕೂತಿದ್ದೀರಾ? ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಷ್ಟು ಮೋಸ ಮಾಡಿದವನ ಬಗ್ಗೆ ಯೋಚನೆ ಮಾಡೋಕ್ಕೆ ಏನಿದೆ ಮೇಡಮರೇ? ನೋಡಿ, ನೀವು ಹಿಂಗೆ ಯೋಚನೆ ಮಾಡ್ಕೊಂಡು ಕೂರ್ಬೇಡಿ. ನೀವು ಇದೇ ಥರ ಯೋಚನೆ ಮಾಡ್ಕೊಂಡು ಕೂತ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಡ. ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ನಂಗೆ ತಡ್ಕೊಳಕ್ಕಾಗಕ್ಕಿಲ್ಲ. ಸುಮ್ಮನೆ ಇದೆಲ್ಲ ಯಾಕೆ ಬೇಕು, ಬಿಟ್ಟಕ್ಕೆ. ಇದನ್ನೇ ಅಲ್ವಾ ರಕ್ತ ಸಂಬಂಧ ಅನ್ನೋದು ಸಿದ್ದು ಅವರೇ. ಅವ್ನು ನನಗೆ ಎಷ್ಟೇ ಅನ್ಯಾಯ ಮಾಡಿದ್ರು, ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟೇ ನೋವು ಕೊಟ್ಟಿದ್ರು, ಎಲ್ಲೋ ಒಂದು ಕಡೆ ಅಣ್ಣ ಅಲ್ವಾ ಅನ್ನೋ ಅನುಕಂಪ ಇದೆ. ಅವನಿಗೆ ತೊಂದರೆಲಿದ್ದಾನಲ್ಲ ಅಂತ ಬೇಜಾರಾಗ್ತಿದೆ. ಈಗ ಅವನು ಏನು ಮಾಡ್ತಾನೋ ಅದೇನಾಗುತ್ತೋ ಅನ್ನೋ ಭಯ ಕಾಡ್ತಿದೆ. ನೀವು ಹೇಳೋದು ನಿಜನೇ ಮೇಡಮರೇ. ದುಡ್ಡುಗೋಸ್ಕರ ಎಂಥ ಅಲ್ಕ ಕೆಲಸ ಮಾಡಿಬಿಟ್ರು. ಆದರೂ ಅವ್ರ ಪರಿಸ್ಥಿತಿ ನೋಡ್ತಿದ್ರೆ ಬೇಜಾರಾಗ್ತಿದೆ. ನೀವು ಅವ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿರೋದು ನೋಡ್ತಿದ್ರೆ ನಿಜವಾಗ್ಲೂ ಸಹಾಯ ಮಾಡಬೇಕು ಅನಿಸಿದೆ. ನನಗೆ ಗೊತ್ತಿರೋರ ಹತ್ರ ದುಡ್ಡೇನಾದ್ರು ಇಸ್ಕೊಡ್ಲಾ? ಸಿದ್ದು ಅವರೇ, ಅಂಥ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಅವನೇನೋ ಕಷ್ಟದಲ್ಲಿದ್ದಾನೆ, ಬೇಜಾರಾಗ್ತಿದೆ ಅಂತ ನಿಮ್ಮ ಹತ್ರ ಹೇಳ್ಕೊಂಡೆ ಹೊರತು ಅವನಿಗೆ ಸಹಾಯ ಮಾಡಬೇಕು ಅಂತ ಅಲ್ಲ. ಹಾಗೇನಾದರೂ ಇದ್ದಿದ್ರೆ ನಾನೇ ಅವನಿಗೆ ಸಹಾಯ ಮಾಡ್ತಿದ್ದೆ. ಆದರೆ ಅವನು ಎಂಥ ಕೆಲಸ ಮಾಡಿದ್ದಾನೆ ಅಂದರೆ ಸಹಾಯ ಮಾಡೋಕ್ಕೂ ಮನಸ್ಸು ಬರ್ತಿಲ್ಲ. ಇವತ್ತು ಅಪ್ಪ ಅಮ್ಮ ಅಂಥ ಪರಿಸ್ಥಿತಿಲಿದ್ದಾರೆ ಅಂದರೆ ಅದಕ್ಕೆ ಅವನೇ ಕಾರಣ. ತುಂಬಿದ ಮನೆ ಬಿದ್ರು ಆಗಿದ್ದಕ್ಕೆ ಅವನೇ ಕಾರಣ. ಅಂಥವನಿಗೆ ನಾವು ಯಾಕೆ ಸಹಾಯ ಮಾಡಬೇಕು ಹೇಳಿ? ನಿಜಾನೇ ಮೇಡಮರೇ. ಆದರೂ ನೀವು ಹೇಳ್ದಂಗೆ ಅವನೇನಾದ್ರು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅದರಿಂದ ನೋವಾಗೋದು ವೀಣಕ್ಕಂಗಲ್ವೇ? ಸಿದ್ದು ಅವರೇ, ಅವನ್ನ ಸುಮ್ಮನೆ ಅನ್ಕೋಬೇಡಿ. ಅವನ ಕೆಲಸ ಆಗೋವರೆಗೂ ಏನು ಬೇಕಾದರೂ ಮಾಡ್ತಾನೆ, ಯಾರ ಕಾಲಿಗೆ ಬೇಕಾದರೂ ಬೀಳ್ತಾನೆ. ಅದೇ ಕೆಲಸ ಆಗಿದ ತಕ್ಷಣ ಅವನ ಪಾಡಿಗೆ ಅವ್ನು ಹೊರಟ್ಬಿಡ್ತಾನೆ. ಅಂಥವನಿಗೆ ಸಹಾಯ ಮಾಡೋದು ನೀರಲ್ಲಿ ಹೋಮ ಮಾಡ್ದಂಗೆ. ಈಗ ನೋಡಿ, ನಾವೀಗ ಬಾಡಿಗೆ ಮನೇಲಿರೋದಕ್ಕೆ ಅವನೇ ತಾನೇ ಕಾರಣ. ನಾವೇನಾದರೂ ಅವನಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿಬಿಟ್ರೆ ನಮ್ಮ ಹಿಂದೆನೇ ಅಲಿತಿರ್ತಾನೆ. ಅದಕ್ಕೆ ಹೇಳ್ತಿರೋದು. ಸದ್ಯಕ್ಕೆ ನೀವು ಸ್ವಲ್ಪ ಹುಷಾರಾಗಿರಿ. ಸರಿ ಮೇಡಮರೇ, ನೀವು ಹೇಳ್ದಾಗೆ ಮಾಡ್ತೀನಿ. ಒಂದು ವೇಳೆ ನಿಮ್ಗೆ ಯಾವತ್ತಾದರೂ ಸಹಾಯ ಮಾಡಬೇಕು ಅನಿಸಿದ್ರೆ ಅವಾಗ ಹೇಳಿ, ಅವಾಗ ಪ್ರಯತ್ನ ಪಡ್ತೀನಿ.